ಬೆಳೆದಂಗೆಲ್ಲ ರೇಟ್ ಬೆಳೆದ ರೈತ ಭಾರಿ ಉದ್ದಾರ ಆಕ್ಕನ ಏನ್ ನೋಡೋದು. ಈ ಸಾರಿ ಗುರ್ಲಾಪುರದೊಳಗ ನಮ್ಮ ಹೋರಾಟ ಧರ್ಮ ಜಾತಿ ಪಂಥ ಪಕ್ಷ ಎಲ್ಲವನ್ನ ಮೀರಿ ರೈತನ ಅನ್ನದಾತನ ಹೋರಾಟ ಇರ್ತದ. ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ಇಲ್ಲೇನು ಕೂಡಿರಲ್ಲ, ಸಾವಿರ ಜನ ಕರ್ಕೊಂಡು ಬರೀ. ನಾವೊಂದು ಟನ್ ಕಬ್ಬಿಗೆ ಬಿಲ್ ಎಷ್ಟು ಕೇಳೋರದೀವಿ ಅಂದ್ರ 6,500 ರೂಪಾಯಿ ಕೊಡ್ಬೇಕಂತ ಕೇಳೋರದು. 82 ರೂಪಾಯಿ ಸಕ್ಕರೆ ಹೋಗ್ಯದ, ಯೂರಿಯಾ ಏರಿಯದ, MSP ಇಥೆನಾಲ್ FRP ಎಲ್ಲವನ್ನು ಹೋದ. ಈಗ ಮುಂದಿನ ತಿಂಗಳು 23ನೇ ತಾರೀಕು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಸನ್ಮಾನ್ಯ ಚುನಪ್ಪ ಪೂಜಾರಿ ನಮ್ಮೆಲ್ಲಾ ರೈತ ಮುಖಂಡರ ನೇತೃತ್ವದೊಳಗ 1 ಲಕ್ಷ ರೈತರನ್ನ ತಗೊಂಡು ಅವ್ರ ಮನೆಗೆ ಮುತ್ತಿಗೆ ಹಾಕೋದೇವಿ. ಯಾಕ? ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ, 31 ಜಿಲ್ಲೆಗಳ ರೈತರಿಗೆ ಕಬ್ಬಿಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳಿ. ನಿಮಗೆ ಇನ್ನೊಂದು ಗೊತ್ತಿಲ್ಲ, ಇಲ್ಲೆಲ್ಲ ಬಹಳ ಚಂದ ನೀವು ಮಾತಾಡ್ತೀರಿ. ಈ ಫ್ಯಾಕ್ಟ್ರಿ ಅವ್ರ ಅಧ್ಯಕ್ಷರ ಫ್ಯಾಕ್ಟ್ರಿ ಲಾಸ್ ಆಗ್ಯಾವ ಅಂತ ಮಾತಾಡ್ತಾರ. ಬೆಳಗಾವಿ ಜಿಲ್ಲಾದಾಗ 42 ಫ್ಯಾಕ್ಟ್ರಿ ಪರ್ಮಿಷನ್ ಅರ್ಜಿ ಹಾಕ್ಯಾರ. ಯಾರು ಹಾಕ್ಯಾರ? ನೀವು ಓಟ್ ಹಾಕಿದವ್ರ ಹಾಕ್ಯಾರ. ಯಾಕ್ರಿ ಸಾಹೇಬ್ರ? ರೈತ ಉದ್ದಾರ ಆಗಂದ್ರೆ ಹೆಂಗ ಅನ್ನೋದು? ಫ್ಯಾಕ್ಟ್ರಿ ನುಕ್ಸಾನ್ ಹಾಕವ್ರಿ, 50 ರೂಪಾಯಿ ಕೊಡಂಗಿಲ್ಲ, ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ನಾವು ಫ್ಯಾಕ್ಟ್ರಿ ಚಾಲೂ ಮಾಡಂಗಿಲ್ಲ. ಹೋದ ವರ್ಷ ಗುರ್ಲಾಪುರ ಹೋರಾಟ ಚಲೋ ಆದಾಗ ಹೇಳಿದವ್ರು. ಇನ್ನೊಂದು ಫ್ಯಾಕ್ಟ್ರಿ ಕಟ್ತೀವಿ ಅಂತ ಅರ್ಜಿ ಹಾಕ್ಯಾರ ಸರ್ಕಾರಕ್ಕ. ಆದ್ರೆ ಎಷ್ಟು ಲಾಭ ಅದ ಅದರಿಂದ? ಇಥೆನಾಲ್, ಬಯೋಗ್ಯಾಸ್, ಶುಗರ್, ಬೈ ಪ್ರಾಡಕ್ಟ್ ಎಲ್ಲ ಆಗಿ 1 ಟನ್ನಿಗೆ 18,000 ರೂಪಾಯಿ ಲಾಭ ಐತೆ ಅವ್ರಿಗೆ. ನಿಮಗೆ 300 ರೂಪಾಯಿ ಕೊಡಕ್ 9 ದಿನ ರೋಡ್ ಮ್ಯಾಗ ಕುಣಿಸ್ಯಾರ. ನಾವು ಸಾಯಂಕಾಲ ಬಂದ ಕೂಡಲೇ ಸಾಹೇಬ್ರ ಹಲಿಗೆ ಹಿಡದ ರನಾಲಿಗೆ ಹಿಡದ ಜೈ ಅಂದ್ ಯಾರ ಇರ್ಲಿ, ನಮಗೆ ಯಾರು ಸಂಬಂಧ ಇಲ್ಲ. ಬಿಜೆಪಿನೂ ಸಂಬಂಧ ಇಲ್ಲ, ಕಾಂಗ್ರೆಸ್ನು ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಸಂಬಂಧ ಇಲ್ಲ. ಅವ್ರು ಕುಡ್ದಾಗ ದಂಡಿಗೆ ಮನಿ ಚಲೋ ಆಗ್ತಾರ. ಮುಗಿ ಮನಿ ತಕ ಮನಿ ಮಾಲಕ್ ಯಾರಪ್ಪ ಅಂದ್ರ ನಾನ, ಎಲ್ಲಿ ಮಠ ಗಾಡ್ಯಾಗ ಕೂತ್ ಹೋಗು ಮಠ. ಹಿಂಗ ಇರ್ಬೇಕು, ಯಾವ್ದು ನಂದ್ ಅನ್ನಬಾರ್ದು. ಇಬ್ರು ಮೌಲ್ಯಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ. ನಾ ಬಹಳಷ್ಟು ವೇದಿಕೆ ಮ್ಯಾಗ ಭಾಗವಹಿಸೀನಿ. ಆದ್ರೆ ನಮ್ಮ ಹಫೀಜ್ ಮೊಹಮ್ಮದ್ ಅವ್ರು ಇವತ್ತು ಮಾತಾಡಿದ ಮಾತು ಹೆಂಗಿತ್ತಂದ್ರ, ಅಂತವ್ರೊಂದು 100 ಜನ ಮೌಲ್ಯಗಳ ಕರ್ನಾಟಕದೊಳಗಾದ್ರಂದ್ರೆ ಎಂದೂ ಕೂಡ ಜಾತಿ ಧರ್ಮದ ಜಗಳ ಹತ್ತಂಗಿಲ್ಲ, ನನಗೆ ವಿಶ್ವಾಸ. ಇಂಥವ್ರು ಬೇಕು. ಹೆಂಗ ಮಾತಾಡಿದ್ರು? ಕರ್ಮ ಪಾಪ ಮಾಡಬೇಡ್ರಿ, ಕೆಟ್ಟ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. ಮ್ಯಾಗ ಭಗವಂತ ಅಲ್ಲಾ ನೋಡ್ತಿರ್ತಾನ. ನೀವು ಭಗವಂತ ಅಂತೀರಿ, ದೇವ್ರಂತೀರಿ, ಗುರು ಅಂತೀರಿ, ನಾವು ಪ್ರವಾದಿ ಅಂತೀವಿ, ಎಲ್ಲಾ ಒಂದ ಅದ ಅಂತ ಹೇಳಿದ್ರಲ್ಲ. ಏಕ್ ಅಲ್ಲಾ ಹಜಾರ್ ನಾಮ್ ಅನ್ನುವಂತ ಸಾಧನೆಯನ್ನು ತೋರಿಸಿದ್ರು. ಶರೀಫ್ ಕೊನೆಯದಾಗ ಒಂದ ಮಾತಾಡೋಣ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರುವ ಶಿವನ ಮನಿ ಅದ. ಇದನ್ನ ಶೌದ ಮನಿ ಮಾಡಿಕೊಳ್ಳಾರ್ದ ಮಹಾತ್ಮರ ಮನಿಯನ್ನ ಮಾಡಿಕೊಂಡು ಗುರುವಿನ ಸ್ಮರಣೆಯನ್ನ ಮಾಡ್ತಾ ಇದ ಜನ್ಮದೊಳಗೆ ನಮ್ಮ ನಿಮ್ಮೆಲ್ಲರ ಜನ್ಮವನ್ನು ಮುಕ್ತ ಮಾಡಿಕೊಳ್ಳೋಣ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತ.